ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಮಾತೃಕಾಸಂಧಿ ಮೊದಲನೇ ಪದ್ಯ. ಪಾದಮಾನಿ ಜಯಂತನೊಳಗೆ ಸುಮೇಧ ನಾಮಕ ನಿಪ್ಪ ದಕ್ಷಿಣ ಪಾದದಾಂಗುಟದಲ್ಲಿ ಪವನನು ಭಾರ ಭೃದ್ರೂಪ. ಕಾದುಕೊಂಡಿಯ ಟಂಕಿತರ ಮೊದಲಾದ ನಾಮದಿ ಸಂಧಿಗಳಲ್ಲಿ ಈ ರೈದು ರೂಪದಲ್ಲಿಪ್ಪ ಸಂತತ ನಡೆದು ನಡೆಸುತ್ತಲೇ. ಸಂಧಿಯ ಹೆಸರು ಹೇಳಿದೆ ಮಾತೃಕಾ ಸಂಧಿ ಅಂತ. ಅಕ್ಷರಗಳಿಗೆ ಮಾತೃಕಾ ಅಂತ ಕರೀತಾರೆ. ಏನು 51 ಅಕ್ಷರಗಳಿವೆ, ಇವುಗಳಿಗೆ ಮಾತೃಕಾ ಅಂದರೆ ಮುಂದೆ ಎಲ್ಲ ಭಾಷೆಯ ಈ ಅಕ್ಷರಗಳು ತಾಯಿಯ ಸ್ಥಾನದಲ್ಲಿವೆ ಅದಕ್ಕೆ ಹೇಳ್ತಾರೆ. ಮತ್ತು ಈ ಅಕ್ಷರದಿಂದ ಇರುವಂತಹ ಪರಮಾತ್ಮ ನಮ್ಮ ದೇಹದಲ್ಲಿ ಎಲ್ಲಿದ್ದಾನೆ, ಯಾವ ರೀತಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನುವುದನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಪಾದಮಾನಿ ಜಯಂತನೊಳಗೆ, ಪಾದಗಳಿಗೆ ಅಭಿಮಾನಿ ಜಯಂತ. ಇಂದ್ರನ ಪುತ್ರರು ಇಬ್ಬರಿದ್ದಾರೆ, ಜಯಂತ ಮತ್ತು ಶಂಭು ಅಂಥೇಳಿ. ಬಲಪಾದಕ್ಕೆ ಅಭಿಮಾನಿ ಜಯಂತ, ಎಡಪಾದಕ್ಕೆ ಅಭಿಮಾನಿ ಶಂಭು ಅಂಥೇಳಿ. ಇವರು ಕರ್ಮಜ ದೇವತೆಗಳು. ಆದರೂ ಪರಮಾತ್ಮನ ಅನುಗ್ರಹದಿಂದ ನೋಡ್ರಿ ತತ್ವಾಭಿಮಾನಿಗಳಲ್ಲಿ ಗಣನೆ ಆಗಿದ್ದಾರೆ ಪರಮಾತ್ಮನ ಅನುಗ್ರಹದಿಂದ. ಮತ್ತು ವಾಯುದೇವರು ಕೂರ್ಮ ರೂಪದಿಂದಿದ್ದಾರೆ. ಹೇಗೆ ಬ್ರಹ್ಮಾಂಡವನ್ನು ವಾಯುದೇವರು ಕೂರ್ಮ ರೂಪದಿಂದ ಧರಿಸಿದಾರೆಯೋ ಹಾಗೆ ನಮ್ಮ ದೇಹವನ್ನು ಸಹ ವಾಯುದೇವರು ಕೂರ್ಮ ರೂಪದಿಂದ ಇದ್ದು ನಮ್ಮನ್ನು ಧರಿಸಿ ರಕ್ಷಣೆ ಮಾಡ್ತಾ ಇದ್ದಾರೆ. ದಕ್ಷಿಣ ಪಾದದಲ್ಲಿಪ್ಪ ಪವನನು ಭಾರ ಭೃದ್ರೂಪ. ನಮ್ಮನ್ನು ನಮ್ಮ ಇದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಭಾರವನ್ನು ಹೊತ್ತುಕೊಂಡು, ದೇಹದ ಭಾರವನ್ನು ಹೊತ್ತು. ಕಾದುಕೊಂಡಿಹ ಟಂಕಿತರ ಮೊದಲಾದ ನಾಮದೇ. ಟಂಕೆ ಟ ಟ ಡ ಢಣ ಇದೆ. ಟಂಕೆ ಠಳಕ ಡರಕ ಢರಿಣ ಣಾತ್ಮ, ಇದು ಪರಮಾತ್ಮನ ಹೆಸರುಗಳು. ಆಮೇಲೆ ಇನ್ನೊಂದು ಟ ಟ ಢ ತದಲ್ಲಿ ತಾರ ಥಪತಿ ದಂಡೆ ಧನ್ಮಿ ನಮ್ಯ. ಇವೆಲ್ಲ ಮೂರ್ತಿಗಳು 51 ಅಕ್ಷರಗಳಲ್ಲಿರುವಂತಹ ಪರಮಾತ್ಮನ ಮೂರ್ತಿಗಳು ಅಭಯಹಸ್ತ ವರಹಸ್ತದಿಂದ ಇವೆ. ಈ ಮೂರು ಮಾತ್ರ ಟಂಕಿ ದಂಡಿ ಧನ್ಮಿ, ಇವು ಮೂರು ಮಾತ್ರ. ಟಂಕಿ ಕೈಯಲ್ಲಿ ಈ ಕಲ್ಲನ್ನು, ಶಿಲ್ಪಿಕಾರರು ಕಲ್ಲನ್ನು ಕೊರೆಯುವಂತಹ ಏನು ಆಯುಧ ಹಿಡ್ಕೊಂಡಿದ್ದಾರೆ ಅದನ್ನು ಹಿಡ್ಕೊಂಡಿದ್ದಾನೆ, ಟಂಕಿಯನ್ನು ಹಿಡ್ಕೊಂಡಿದ್ದಾನೆ. ದಂಡಿ ಅನ್ನುವ ಪರಮಾತ್ಮ ದಂಡವನ್ನು ಹಿಡ್ಕೊಂಡಿದ್ದಾನೆ. ಧನ್ವಿ ಅನ್ನುವಂತಹ ಪರಮಾತ್ಮ ಧನುಷ್ಯನ ಹಿಡ್ಕೊಂಡಿದ್ದಾನೆ. ಉಳಿದವರೆಲ್ಲರೂ ಅಭಯ ಮತ್ತು ವರಹಸ್ತದಿಂದ ಇದ್ದಾರೆ. ವಾಯುದೇವರು ಕೂರ್ಮ ರೂಪದಿಂದ ನೋಡ್ರಿ ನಮ್ಮ ದೇಹ ಹೇಗೆ ಬ್ರಹ್ಮಾಂಡವನ್ನು ಹಿಡ್ಕೊಂಡಿದ್ದಾರೆಯೋ ಹಾಗೆ ನಮ್ಮ ದೇಹವನ್ನು ಸಹ ಈ ಪಾದಮಾನಿ ಜಯಂತ ಮತ್ತು ಶಂಭುಗಳಲ್ಲಿದ್ದುಕೊಂಡು ನಮ್ಮ ದೇಹದ ಭಾರವನ್ನು ಇದು ಮಾಡ್ತಾ ಇದ್ದಾರೆ. ಕಾದುಕೊಂಡು ಟಂಕಿ ನೋಡಿ ಜಾಯಿಂಟಲ್ಲಿ ಹೇಳ್ತಾ ಇದ್ದಾರೆ. ಕಾಲಿನ ಭುಜದ ಕೀಲು ಅಲ್ಲಿ ಪರಮಾತ್ಮ ಟಂಕಿದ್ದಾನೆ ಬಲಕಾಲಿನಲ್ಲಿ, ಎಡಗಾಲಿನಲ್ಲಿ ತಾರ, ಮೊಳಕಾಲಿನಲ್ಲಿ ಠಳಕ, ಎಡಗಾಲಿನಲ್ಲಿ ಥಪತಿ. ಆಮೇಲೆ ಬಲಗಾಲಿನ ಮಣಿಕಟ್ಟಿನಲ್ಲಿ ಡರಕ, ಎಡಗಾಲಿನ ಮಣಿಕಟ್ಟಿನಲ್ಲಿ ದಂಡೆ, ಪಾದದ ಕೀಲಿನಲ್ಲಿ ಢರಿಣ, ಆ ಕಡೆ ಧನ್ವಿ. ಬೆರಳುಗಳ ಜಾಯಿಂಟಲ್ಲಿ, ಕೀಲು ಅಂದರೆ ಜಾಯಿಂಟು, ಜಾಯಿಂಟ್ನಲ್ಲಿ ನಾತ್ಮ ಬಲಗಾಲಿನ ಬೆರಳುಗಳಲ್ಲಿದ್ದಾನೆ, ನಮ್ಯ ಎಡಗಾಲಿನಲ್ಲಿದ್ದಾನೆ. ಇಷ್ಟೆಲ್ಲ ಪರಮಾತ್ಮ ಮಾಡ್ತಾ ಇದ್ದಾನೆ. ಪರಮಾತ್ಮನಿಗೆ ಇಲ್ಲಿ ಸುಮೇಧ ಅಂತಲೂ ಹೆಸರು. ಯಜ್ಞನಾಮಕ ಪರಮಾತ್ಮ, ಅವನಿಗೆ ಸುಮೇಧ ಅಂತ ಹೆಸರು. ಯಾಕೆ ಅಂದರೆ ಶ್ರೇಷ್ಠವಾದ ಯಜ್ಞಗಳಿಂದ ಪೂಜೆಗೊಳ್ತಾ ಇದ್ದಾನೆ, ಸಂಸಿದ್ಧಿ ಉಳ್ಳವನಾಗಿದ್ದಾನೆ, ಧಾರಣಾಶಕ್ತಿ ಉಳ್ಳವನಾಗಿದ್ದಾನೆ, ಶಕ್ತಿ ಸಂಪನ್ನನಾಗಿದ್ದಾನೆ. ಪರಮಾತ್ಮ ಭಕ್ತರ ಇಚ್ಛೆಗಳನ್ನು ಪೂರ್ತಿ ಮಾಡಿ ಅವರಿಗೆ ಅನುಗ್ರಹ ಮಾಡ್ತಾನೆ, ಜ್ಞಾನಿಗಳನ್ನು ಸಮೃದ್ಧರನ್ನಾಗಿ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಸುಮೇಧ ಅಂತ ಹೆಸರು. ಈ ರೀತಿಯಾಗಿ ಸಂಧಿಗಳಲ್ಲಿ ಅಂದರೆ ಜಾಯಿಂಟ್ಗಳಲ್ಲಿ ಪರಮಾತ್ಮ ತಾನು ಈರೈದು 2 5 ಅಂದರೆ 10 ರೂಪದಿಂದ, ಬಲಗಾಲಿನಲ್ಲಿ 5 ರೂಪ, ಎಡಗಾಲಿನಲ್ಲಿ 5 ರೂಪ,
ಟಂಕಿ, ಠಳಕ, ಡರಕ, ಢರಿಣಾತ್ಮ ಬಲಗಾಲಿನ ಜಾಯಿಂಟ್ಗಳಲ್ಲಿ, ಎಡಗಾಲಿನ ಜಾಯಿಂಟ್ಗಳಲ್ಲಿ ತಾರ, ಥಪತಿ, ದಂಡೆ, ಧನ್ಮಿ, ನಮ್ಯ ಅನ್ನುವ ರೂಪದಿಂದ ಪರಮಾತ್ಮ ಇದ್ದು ಸಂತತ ನಡೆಸುತ್ತಲೇ ತಾನು ಬಿಂಬನಾಗಿ ನಡೆದು ನಮ್ಮಿಂದ ನಡೆಸ್ತಾ ಇದ್ದ. ನಮ್ಮ ಕಾಲುಗಳು ಚೆನ್ನಾಗಿರಬೇಕು, ಒಳ್ಳೆ ನಡ್ಕೊಂಡು ಇರಬೇಕು ಅಂತಂದರೆ ಈ ರೂಪಗಳನ್ನು ನೆನೆಸ್ರಿ. ಯಾವ ಜಾಯಿಂಟ್ ಪೇನ್ ಬರಬಾರ್ದು, ಸರಿಯಾಗಿರಬೇಕು ಕಾಲು ನಾವು ಬದುಕಿರೋ ತನಕ ಅಂತಂದರೆ ಇವ್ರನ್ನ ನೆನೆಸ್ರಿ, ಈ ಪರಮಾತ್ಮನ ನೆನೆಸಿ ಎಲ್ಲ ಸರಿಯಾಗತ್ತೆ. ಅಲ್ಲಿದ್ದು ಪರಮಾತ್ಮ ಸರಿಯಾಗಿ ಮಾಡ್ತಾನೆ. ಸಂತತ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ನಾವು ನಡೀತಾ ಇದ್ದೇವೆ, ಓಡಾಡ್ತಾ ಇದ್ದೇವೆ, ಅದೆಲ್ಲ ಪರಮಾತ್ಮ ಬಿಂಬನಾಗಿ ತಾನು ಮೊದಲು ನಡೆದು ನಮ್ಮಿಂದ ನಡೆಸ್ತಾ ಇದ್ದಾನೆ. ಇದನ್ನು ತಿಳ್ಕೊಳ್ಳಿ. ಎಷ್ಟು ನಮಗೆ ಜಗನ್ನಾಥದಾಸರು ಉಪಕಾರ ಮಾಡ್ತಾ ಇದ್ದಾರೆ ಅಂದರೆ, ಇವೆಲ್ಲ ರೂಪಗಳು ಇದೆ, ಆದರೆ ಅದನ್ನು ನೀನು ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಅದರದ್ದು ಸಾರ್ಥಕತೆ. ಸರಿ ಇದ್ದೇ ಅದಂತಾರಲ್ಲ, ತಿಳ್ಕೊಳ್ಬೇಕು, ಅದನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು. ಆಗ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾ ಇರ್ತಾನೆ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮಿಂದ ಪರಮಾತ್ಮನಿಗೆ ಏನೂ ಬೇಕಾಗಿಲ್ಲ, ಎಲ್ಲವನ್ನ ಪರಮಾತ್ಮ ನಮಗೆ ಉಪಕಾರ ತಾನೇ ಮಾಡ್ತಾ ಇದ್ದ. ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಅನಂತ ಜನ್ಮದ ಪುಣ್ಯವಾದ ಮೇಲೆ ಈ ಮಾನವ ಜನ್ಮ ಬಂದಿದೆ. ಅದನ್ನೇ ಕನಕದಾಸ 84 ಲಕ್ಷ ಯೋನಿ ದಾಟಿ ಬಂದೆ. ನಮಗೆ ಲಕ್ಷದ ಕಡೆ ಲಕ್ಷ ಇರಬೇಕು. 1 ಲಕ್ಷ ಅಂದರೆ ನಮಗೆ ಗೊತ್ತಿಲ್ಲ. ಅಂಥದ್ದು 84 ಲಕ್ಷ ಥರದ ಜೀವರಾಶಿಗಳಿವೆ. ಆ ಪರಮಾತ್ಮನ ಮಹಿಮೆ ನೋಡ್ರಿ. ಅವೆಲ್ಲವಾದ ಮೇಲೆ ಮನುಷ್ಯ ಜನ್ಮ ಬರುತ್ತೆ. ಅವೆಲ್ಲ ದಾಟಿ ಬಂದೆ. ಅದು ತಾನಲ್ಲ, ಅದು ತನ್ನದಲ್ಲ, ಮುಂದೆ ಬಾಹೋದಲ್ಲ, ಅದು ಸ್ಥಿರವಲ್ಲ. ಈಗ ಮಾಡುವ ನಾವು ನೋಡು ಕರ್ಮಕ್ಕೆ ಮುಂದೆ ಮನುಷ್ಯ ಜನ್ಮ ಬರ್ತದೋ ಇಲ್ಲಂತ ಗ್ಯಾರಂಟಿ ಇಲ್ಲ. ಆದ್ದರಿಂದ ಮನುಷ್ಯ ಜನ್ಮ ಬಂದಾಗ ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರು. ಈಗ ಒಳ್ಳೆಯ ಗಾಳಿ ಬೀಸ್ತಾ ಇದೆ, ಪರಮಾತ್ಮನ ಮಹಿಮೆ ಅನ್ನುವಂಥ ಗಾಳಿ ಬೀಸ್ತಾ ಇದೆ. ಆ ಗಾಳಿಯಲ್ಲಿ ಎಷ್ಟು ಸಾಧ್ಯ ಇದೆ ಅದು ಮುಂದುವರಿರಿ, ಮುಂದೆ ಹೋಗ್ರಿ. ಹರಿಕಥಾಂಸಾರ, ಭಾಗವತ ಬೇಕಾದಷ್ಟು ನಡೀತಾ ಇದೆ ಈಗ. ಅದನ್ನೆಲ್ಲ ಕೇಳಿ ಅದನ್ನು ಸ್ಮರಣೆ ಮಾಡುತ್ತಾ ಎಷ್ಟು ಸಾಧ್ಯ ಇದೆ ಅಷ್ಟು ಮುಂದಕ್ಕೆ ಹೋಗಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಗಾಳಿ ಬೀಸ್ತಾ ಇದೆ, ಪರಮಾತ್ಮ ಇಷ್ಟೆಲ್ಲ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಅದನ್ನು ನೆನೆಸ್ಕೋ. ಬಂದಂತಹ ಮಾನವ ಜನ್ಮವನ್ನು ಹಾಳು ಮಾಡಬೇಡ. ಖಾನಾ ಪೀನಾ ಮೌಜುಡಾನ ಯಹಿ ಹಮಾರ ಕಾಮ್. ಹಿಂಗೆ ಮಾಡಬೇಡ. ಉಣ್ಣೋದು ತಿನ್ನೋದು ಏನೋ ಟೈಮ್ ಹಾಳು ಮಾಡೋದು ಇಲ್ಲ. ಮನುಷ್ಯ ಜನ್ಮ ಬಂದದ್ದು ಇದಕ್ಕಲ್ಲ. ಮನುಷ್ಯ ಜನ್ಮ ಬಂದಿದೆ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ. ಆ 84 ಲಕ್ಷದಲ್ಲಿ ಬಂದು ಈಗ ಮನುಷ್ಯ ಜನ್ಮ ಬಂದಿದೆ, ಇದನ್ನು ಸಾರ್ಥಕ ಮಾಡಿಕೋ. ಮುಂದೆ ಜನ್ಮ ಮನುಷ್ಯ ಜನ್ಮ ಬರ್ತದೆ ಏನೋ ಗೊತ್ತಿಲ್ಲ. ಈಗಂತ ಆರಾಮ ಮಾಡೋಣ, ಮುಂದಿನ ಜನ್ಮದಾಗ ನೋಡ್ಕೊಳ್ಳೋಣ. ಮುಂದೆ ಮನುಷ್ಯ ಜನ್ಮ ಬರುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಆದ್ದರಿಂದ ಈಗಲೇ ನೆನೆಸ್ಕೋ. ಪರಮಾತ್ಮ ಇಷ್ಟು ನಿನ್ನ ದೇಹದಲ್ಲಿದ್ದಾನೆ. ಆ ರೂಪಗಳು ನೆನೆಸ್ಕೋ. ಯಾವ ಜಾಯಿಂಟ್ ಪೇನು ಬರೋದಿಲ್ಲ, ಯಾವುದೂ ಬರೋದಿಲ್ಲ. ಗಟ್ಟಿಮುಟ್ಟಿಯಾಗಿದ್ದು ಬದುಕಿರೋ ತನಕ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ, ಕಾಲ ದೇಶಕ್ಕನುಸಾರವಾಗಿ ವರ್ಣಕ್ಕನುಸಾರವಾಗಿ ನಿನ್ನ ಕರ್ಮಗಳನ್ನು ಮಾಡುತ್ತಾ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಬದುಕಿರು. ನಾವು ಇದನ್ನೇ ಮಾಡ್ತಾ ಇಲ್ಲ. ಹಿಂದಿಂದ ಯಾವ್ದಾರು ನೆನೆಸ್ಕೋತೀವಿ ಅಲ್ವಾ, ಮುಂದಿನ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀವಿ. ಲೀವ್ ಇನ್ ದ ಪ್ರೆಸೆಂಟ್. ಪಾಸ್ಟ್ ಬಗ್ಗೆ ಚಿಂತೆ ಮಾಡಿದ್ರೆ ಏನು ಪ್ರಯೋಜನ? ಅದು ಆಗೋಗಿದೆ ಭೂತಕಾಲ. ಭವಿಷ್ಯಕಾಲ ನಮಗೆ ಗೊತ್ತಿಲ್ಲ. ಪ್ರೆಸೆಂಟ್ ಒಂದು ಗೊತ್ತಿದೆ. ಅದನ್ನು ಉಪಯೋಗಿಸ್ಕೋ, ಅದನ್ನು ಸಾರ್ಥಕ ಮಾಡಿಕೋ. ಪರಮಾತ್ಮ ಎಷ್ಟು ಸುಂದರವಾದ ಮನುಷ್ಯ ಶರೀರ ಕೊಟ್ಟಿದ್ದಾನೆ, ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಪರಮಾತ್ಮ ಎಂದು ತಿನ್ನಬೇಡ, ಉಣಬೇಡ, ಅನುಭವ ಮಾಡಬೇಡ ಅಂತ ಹೇಳೇ ಇಲ್ಲ. ಹರಿಕೊಟ್ಟ ಕಾಲಕ್ಕೆ ಅನುಭವಿಸು. ಆದರೆ ಅವನ ಸ್ಮರಣೆ ಮಾಡುತ್ತಾ, ಅವನ ಉಪಕಾರ ಸ್ಮರಣೆ ಮಾಡುತ್ತಾ ಅನುಭವಿಸು.
ಇದನ್ನೇ ಹೇಳ್ತಾ ಇದ್ದಾರೆ. ಕಪಿಲ ಚಾರ್ವಾಂಗಾದಿ ರೂಪದಿ ವಪುಗಳಳು ಹಸ್ತಗಳ ಸಂಧಿಯೊಳ ಅಪರಿಮಿತ ಕರ್ಮಗಳ ಮಾಡಿಸುತ್ತ ಲಿಪ್ಪ ದಿನ ದಿನದೇ ಕೃಪಣ ವತ್ಸನ ಪಾರ್ಶ್ವದೊಳು ಪರ ಸುಫಲಿ ಎನಿಸುವ ಗುದೋಪಸ್ಥದೆ ವಿಪುಲ ಬಲಿ ಭಗ ಮನವೆನಿಸಿ ತುಂದಿಯೊಳಗಿರುತ್ತಿಹನು. ಇನ್ನು ಕಪಿಲ ಚಾರ್ವಾಂಕ ಕ ಗ ಘಂಗ ಆ ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕ ಕ ಗ ಘಂಗ ಚ ಚ ಜ ಝಯ ಇರುವಂಥ 10 ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕೈಯಲ್ಲಿ ಬಲಗೈಯ 5 ಜಾಯಿಂಟ್ಗಳಿವೆ. ಈ ಭುಜದ ಜಾಯಿಂಟು, ಮೊಳಕೈ, ಆಮೇಲೆ ಇಲ್ಲಿದು, ಆಮೇಲೆ ಇದು ಈ 5 ಜಾಯಿಂಟ್ಗಳಲ್ಲಿ ಪರಮಾತ್ಮ ಕಪಿಲ, ಖಪತಿ, ಗರುಡ, ಘರ್ಮ, ಂಗಸಾರ. ಕಪಿಲ ಇಲ್ಲಿದ್ದಾನೆ, ಖಪತಿ, ಗರುಡ, ಘರ್ಮ, ಂಗಸಾರ. ಅದೇ ರೀತಿಯಾಗಿ ಎಡಗೈಯಲ್ಲಿ ಚಾರ್ವಾಂಗ, ಛಂದೋಗಮ್ಯ, ಜನಾರ್ದನ, ಝಟಿತಾರಿ, ಚ ಚ ಜ ಝಯ್ಯ ಇದೆ ಯಮ, ಎರಲವ ಅಲ್ಲ ಇದು, ಚ ಚ ಜ ಝಯ್ಯದು ಯಮ. ಈ ರೀತಿಯಾಗಿ ಪರಮಾತ್ಮ ಅಲ್ಲಿದ್ದಾನೆ ಎಡಗೈಯ ಭುಜಕೀಲುಗಳಲ್ಲಿ. ಎಡಪಾರ್ಶ್ವದಲ್ಲಿ ಎಡಭಾಗದಲ್ಲಿ ಪರ, ಬಲಭಾಗದಲ್ಲಿ ಫಲಿ. 2 ವಿಸರ್ಜನಾಂಗಗಳಲ್ಲಿ ಬಲಿ ಮತ್ತು ಭಗ. ಮೂಲಾಧಾರದಲ್ಲಿ ಪರಮಾತ್ಮ ಮನ ಅಂತ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಕಪಿಲ ಚಾರ್ವಾಂಗಾದಿ ರೂಪದಿ ವಪುಗಳ ಹಸ್ತಗಳ ಸಂಧಿಯಲ್ಲಿ, ಹಸ್ತಗಳ ಜಾಯಿಂಟ್ಗಳಲ್ಲಿ ಸಂಧಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಪರಿಮಿತ ಕರ್ಮಗಳ ಮಾಡಿಸುತ್ತಲಿಪ್ಪ ದಿನ ದಿನದಿ. ಕೈಯಿಂದ ಅನೇಕ ಕರ್ಮಗಳು ಮಾಡ್ತೇವೆ. ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ಮಲಗುವವರೆಗೂ ಅನೇಕ ಕರ್ಮಗಳು ಮಾಡ್ತೇವೆ. ಆ ಎಲ್ಲ ಕರ್ಮಗಳನ್ನು ಪರಮಾತ್ಮ ತಾನು ಈ ಸಂಧಿಗಳಲ್ಲಿದ್ದು ಕಪಿಲ, ಖಪತಿ, ಗರುಡ, ಘರ್ಮ, ಂಗಸಾರ, ಚಾರ್ವಾಂಗ, ಛಂದೋಗಮ್ಯ, ಜನಾರ್ದನ, ಝಟಿತಾರಿ, ಯಮ ಈ ರೂಪದಿಂದ ಈ ಜಾಯಿಂಟ್ಗಳಲ್ಲಿ ಇದ್ದು, ಈ ಸಂಧಿಗಳ ಹಸ್ತಗಳ ಸಂಧಿಯಲ್ಲಿದ್ದು ಅಪರಿಮಿತ ಕರ್ಮಗಳನ್ನು ಪರಮಾತ್ಮ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ದಿನದಿ ಅಂತ ಹೇಳ್ತಾರೆ. ಒಂದು ದಿವಸ ಅಲ್ಲ, ಬದುಕಿರುವವರೆಗೂ ಮಾಡಿಸ್ತಾ ಇದ್ದಾನೆ. ಯಾಕೆ ಮಾಡಿಸ್ತಾ ಇದ್ದಾನೆ? ಕೃಪಣವತ್ಸಲ, ಭಕ್ತರ ಮೇಲೆ ದಯೆ ಇದೆ ಅವನಿಗೆ. ಭಕ್ತವತ್ಸಲನಾದ್ದರಿಂದ ಮಾಡ್ತಾ ಇದ್ದಾನೆ. ಪಾರ್ಶ್ವದಲ್ಲಿ ಬಲಭಾಗದಲ್ಲಿ ಪರಮಾತ್ಮ ಪರ, ಎಡಭಾಗದಲ್ಲಿ ಫಲಿ, ಗುದ ಉಪಸ್ಥದಿ ಬಲಿ ಭಗ ಇದ್ದು ಮನ ಅಂತ ಅನಿಸಿಕೊಂಡು ಮೂಲಾಧಾರದಲ್ಲಿದ್ದಾನೆ ಪರಮಾತ್ಮ ಇದ್ದು ನಮ್ಮನ್ನು ಎಷ್ಟು ರೀತಿಯಿಂದ ರಕ್ಷಣೆ ಮಾಡ್ತಾ ಇದ್ದಾನೆ ನೋಡ್ರಿ. ಕಣ ಕಣದಲ್ಲಿ ಪರಮಾತ್ಮ ಇದ್ದಾನೆ ಅಷ್ಟೇ ಇಲ್ಲ, ನಿನ್ನ ದೇಹದ ಕಣದಲ್ಲೂ ಅವನೇ ಇದ್ದು ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಇದನ್ನು ನೆನೆಸ್ಕೋತಾ ಇರು. ಯಾವ ರೋಗ ರುಜಿನಗಳು ಬರೋದಿಲ್ಲ. ಬದುಕಿರೋ ತನಕ ಗಟ್ಟಿಯಾಗಿರ್ತೆ. ಆದರೆ ಅವನ ಉಪಕಾರವನ್ನು ಮರಿಬೇಡ. ಇಷ್ಟೇ ಹೇಳ್ತಾ ಇರೋದು. ಆ ಪರಮಾತ್ಮ ನಮಗೆ ಎಷ್ಟು ಉಪಕಾರ ಮಾಡಿದ್ದಾನೆ. ಮೊದಲೇ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, ಒಳ್ಳೆಯ ಅಂಗಗಳನ್ನು ಕೊಟ್ಟಿದ್ದಾನೆ, ತಿನ್ನಲಿಕ್ಕೆ ಕೊಟ್ಟಿದ್ದಾನೆ, ಇರಲಿಕ್ಕೆ ಮನೆ ಕೊಟ್ಟಿದ್ದಾನೆ, ಉಡಕ್ಕೆ ಬಟ್ಟೆ ಕೊಟ್ಟಿದ್ದಾನೆ. ಆಗೊಮ್ಮೆ ಈಗೊಮ್ಮೆ ಅವನ ಮಹಿಮೆ ಕಿವಿಗೆ ಬೀಳ್ತಾ ಇದೆ, ಬಾಯಿಗೆ ಬರ್ತಾ ಇದೆ. ಇನ್ನೇನು ಮಾಡಬೇಕು? ನೀ ಅವನಿಗೇನು ಮಾಡಿದ್ದು? ಇಷ್ಟೆಲ್ಲ ಕೊಟ್ಟಿರುವಂತಹ ಪರಮಾತ್ಮನಿಗೆ ಎಂದಾದರೂ ಹೇಳಿದ್ಯಾ ಥ್ಯಾಂಕ್ ಯು ಪರಮಾತ್ಮ, ಎಷ್ಟು ಕೊಟ್ಟಿದ್ಯಾ ಪರಮಾತ್ಮ, ನಾನೆಲ್ಲಿ ನೀನೆಲ್ಲಿಯೋ ಮಾರಾಯ? ಎನ್ನಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ನನ್ನ ಗುಣಕ್ಕೆ, ನಾನಿರುವ ರೀತಿಗೆ ಒಂದು ಅಗಳ ಅನ್ನ ಸಿಗಬಾರ್ದು, ಒಂದು ಹನಿ ನೀರು ಸಿಗಬಾರ್ದು. ಆದರೆ ಕರುಣಾ ಸಮುದ್ರನಾದ ಪರಮಾತ್ಮ ಹೇಗೆ ತಂದೆ ತಾಯಿಗಳು ಇವತ್ತಿಲ್ಲ ನಾಳೆ ನನ್ನ ಮಗು ಸುಧಾರಿಸಿತು ಅಂತೇಳಿ ಅದಕ್ಕೆ ಎಲ್ಲವನ್ನು ಮಾಡುತ್ತಾರೆಯೋ ಹಾಗೆ ಈ ಪರಮಾತ್ಮ ಸರ್ವವನ್ನೂ ಮಾಡ್ತಾ ಇದ್ದಾನೆ. ಆ ಪರಮಾತ್ಮ ಈ ನಮ್ಮಿಂದ ಏನೂ ಬಯಸಿಲ್ಲ. ಪ್ರತಿ ಕ್ಷಣಕ್ಕೆ ಅವನು ಏನೇನು ಮಾಡ್ತಾ ಇದ್ದಾನೆ ನೆನೆಸ್ತಾ ಇರೋ ಅಷ್ಟೇ. ಇಷ್ಟೇ ಹೇಳ್ತಾ ಇದ್ದಾನೆ ಪರಮಾತ್ಮ. ಅವನ ಸ್ಮರಣೆ ಬಿಡಬೇಡ, ಅವನು ಮಾಡಿದ ಉಪಕಾರವನ್ನು ಮರೆಯಬೇಡ. 5 ಮೇಲೊಂದಧಿಕ ದಳವುಳ್ಳೈದು ಪದ್ಮವು ನಾಭಿಮೂಲದಿ 5 ಮೂರ್ತಿಗಳಿಹವು ಅನಿರುದ್ಧಾದಿ ನಾಮದಲ್ಲಿ. 5 ಸುತ ಗರ್ಭವನು ಜೀವರನಾದಿ ಕರ್ಮ ಪ್ರಕೃತಿ ಗುಣಗಳ ಹಾದಿ ತಪ್ಪಲಿ ಗೊಡದೆ ವ್ಯಾಪಾರ ಮಾಡುತ್ತಿಹ. 5 ಮೇಲೊಂದು ದಿಕ ದಳವುಳ್ಳ 5 ಪದ್ಮವು ಹೇಳ್ತಾ ಇದ್ದಾರೆ. ಮೂಲಾಧಾರದಲ್ಲಿ 5 ನಾಡಿಗಳಲ್ಲಿ 5 ಕಮಲಗಳು ಇವೆ. ಅಲ್ಲಿ ಪರಮಾತ್ಮ ಅನಿರುದ್ಧ
ಪ್ರದ್ಯುಮ್ನ ಸಂಕರ್ಷಣ ನಾರಾಯಣ ವಾಸುದೇವ ರೂಪದಿಂದ ಅಲ್ಲಿದ್ದಾನೆ. ಇದ್ದು ನಾಭಿಮೂಲದಲ್ಲಿ ಮೂಲಾಧಾರದಲ್ಲಿ ಚತುರ್ದಳ ಕಮಲ, 5 ನಾಡಿಗಳಲ್ಲಿ 5 ಕಮಲಗಳು. ಆ ಕಮಲಗಳಿಗೆ 4 ದಳಗಳು, ಚತುರ್ದಳ ಅಂತ ಇದ್ದಾರೆ, 4 ದಳಗಳಿದೆ. ಅಲ್ಲಿ ಪರಮಾತ್ಮ ತಾನು ಅನಿರುದ್ಧ ಹೇಳ್ತಾರೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ ಎದ್ದು 5 ಸುತ ಗರ್ಭವನು ನೋಡ್ರಿ, ಗರ್ಭದಲ್ಲಿ ಆ ಜೀವರನ್ನು ಕಳಿಸುತ್ತಾ ಅನಾದಿ ಕರ್ಮ, ಜೀವರ ಅನಾದಿ ಕರ್ಮ ಪ್ರಕೃತಿ ಗುಣಗಳ ಹಾದಿ ತಪ್ಪಲಿಗೊಡದೆ ಇಂಪಾರ್ಷಿಯಲ್. ಪರಮಾತ್ಮ ಎಂದು ಪಾರ್ಶಿಯಾಲಿಟಿ ಮಾಡೋದಿಲ್ಲ. ಇವರು ನನ್ನವರು, ಇವರಿಗೆ ಚೆನ್ನಾಗಿ ಮಾಡಲಿ, ಇವರು ನನ್ನವರೆಲ್ಲ ಏನು ಬೇಕಾದ ಹಾಳಾಗಿ ಹೋಗಿ ಇಲ್ಲ. ಇದೊಂದು ತಿಳ್ಕೊಳ್ರಿ, ಪರಮಾತ್ಮ ಎಂದು ಯಾವ ಕಾಲಕ್ಕೂ ಈ ರೀತಿ ಮಾಡೋದಿಲ್ಲ. ಅವರವರ ಕರ್ಮದ ಫಲವನ್ನು ಅವರವರಿಗೆ ಉಣಿಸ್ತಾನೆ. ಫಲ ವ್ಯತ್ಯಾಸವನ್ನು ಎಂದೂ ಪರಮಾತ್ಮ ಮಾಡೋದಿಲ್ಲ. ಯಾವ ಜೀವವನ್ನು ಯಾವ ಗರ್ಭಕ್ಕೆ ಕಳಿಸಬೇಕು ಅದೂ ಇದೆ. ಇವರೇ ತಂದೆ ತಾಯಿಗಳಾಗಬೇಕು, ಇವರೇ ಒಡ ಹುಟ್ಟಿದವರಾಗಬೇಕು, ಇಲ್ಲೇ ಜನ್ಮವಾಗಬೇಕು, ಇಲ್ಲೇ ಇಷ್ಟು ದಿವಸ ಇರಬೇಕು, ಎಲ್ಲ ಲೆಕ್ಕ ಇದೆ ಅವನದು. ಅದನ್ನು ಹಾದಿ ತಪ್ಪಲಿಗೊಡದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ವ್ಯತ್ಯಾಸ ಮಾಡದೆ ಅವನ ಅನಾದಿ ಕರ್ಮ, ಅವನ ಗುಣಗಳು, ಅವನ ಸ್ವಭಾವಕ್ಕನುಸಾರವಾಗಿ ಆಯಾ ಜೀವರನ್ನು ಅಲ್ಲಲ್ಲೇ ಹುಟ್ಟಿಸ್ತಾ ಇದ್ದ. ವ್ಯಾಪಾರಗಳ ಮಾಡುತ್ತಿಹ ನೋಡ್ರಿ, ಹಾದಿ ತಪ್ಪಲಿಗೊಡದೆ ವ್ಯಾಪಾರ ಮಾಡ್ತಾಯಿದ್ದ. ನಮಗೆ ಒಳ್ಳೆಯ ತಂದೆ ತಾಯಿಗಳು ಸಿಕ್ಕಿದ್ದಾರೆ, ಪರಮಾತ್ಮನ ಅನುಗ್ರಹ. ಹಿಂದೆ ಕರ್ಮ ಮಾಡಿದ್ದೇವೆ, ಆ ಪರಮಾತ್ಮಕ್ಕೆ ಕೊಡ್ತಾ ಇದ್ದಾನೆ. ಯಾಕೆಂದರೆ ಗೀತೆಯಲ್ಲಿ ಹೇಳಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮದಲ್ಲಷ್ಟೇ ನಿನಗೆ ಅಧಿಕಾರದ, ಫಲ ನನ್ನ ಕೈಯಾಗದ. ನಾನು ಕೊಡ್ತೇನೆ, ಫಲ ಕೊಡೋಂಗಿಲ್ಲ ಅಂತೇನಿಲ್ಲ. ಯಾರಿಗೆ ಯಾವಾಗ ಎಷ್ಟು ಕೊಡಬೇಕು ಅದು ನನ್ನ ಲೆಕ್ಕದಲ್ಲಿದೆ. ನೀ ಕರ್ಮ ಮಾಡ್ತಾ ಹೋಗು, ಫಲವನ್ನು ಬಯಸದೆ ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶ ಕಾಲಕ್ಕನುಸಾರವಾಗಿ ಕರ್ಮ ಮಾಡ್ತಾ ಇರು. ಆ ಕರ್ಮದ ಫಲ ನಾನು ಕೊಡ್ತೇನೆ, ಗ್ಯಾರಂಟಿ. ಸ್ವಲ್ಪ ಲೇಟ್ ಆಯಿತು ಅಂದರೆ ವಿತ್ ಇಂಟ್ರೆಸ್ಟ್, ಡೋಂಟ್ ವರಿ. ಅದನ್ನೇ ಹೇಳ್ತೆ, ಹಾದಿ ತಪ್ಪಲಿಗೊಡದೆ ಅವನ ಅನಾದಿ ಕರ್ಮ, ಜೀವರ ಅನಾದಿ ಕರ್ಮ, ಅವರ ಪ್ರಕೃತಿ ಗುಣಗಳಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡದೆ ವ್ಯಾಪಾರ ಮಾಡುತ್ತೀಹ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನೋಡ್ರಿ, 5 ನಾಡಿಗಳಿವೆ. ಮಧ್ಯದಲ್ಲಿ ಸುಷುಮ್ನ, ಪ್ರಕಾಶಿನಿ, ವೈದ್ಯುತ, ಆರ್ಯ, ವಜ್ರಿಕ ಅಂಥೇಳಿ 5 ನಾಡಿಗಳು. ಮಧ್ಯನಾಡಿ ಸುಷುಮ್ನ, ಬಲಭಾಗದಲ್ಲಿ ಪ್ರಕಾಶಿನಿ, ಎಡಭಾಗದಲ್ಲಿ ವಜ್ರಿಕ, ಆಮೇಲೆ ಮೇಲೆ ಆರ್ಯ, ಕೆಳಗೆ ವೈದ್ಯುತ. ಇವುಗಳನ್ನ ತಿಳ್ಕೋಬೇಕು. ಪ್ರಕಾಶಿನಿ ನಾಡಿ ಹೇಗಿದೆ ಅಂದರೆ ರಕ್ತವರ್ಣದಿದೆ. ಇಲ್ಲಿ ಪರಮಾತ್ಮ ನಾರಾಯಣ ರೂಪದಿಂದ ಇದ್ದಾನೆ. ಸುಷುಮ್ನ ನಾಡಿ ರಕ್ತವರ್ಣದ ನಾಡಿ, ಮಧ್ಯಗತ ನಾಡಿ ಪರಮಾತ್ಮ ನಾರಾಯಣ ದೇವರು ರಕ್ತವರ್ಣ ನಾಡಿ ಇದು. ಪ್ರಕಾಶಿನಿ ಪೂರ್ವ ಭಾಗದಲ್ಲಿರುವಂತಹ ನಾಡಿ ಶ್ವೇತವರ್ಣ, ಬೆಳ್ಳಗಿದೆ, ಪರಮಾತ್ಮ ವಾಸುದೇವ ರೂಪದಿಂದ ಇದ್ದಾನೆ. ವೈದ್ಯುತ ದಕ್ಷಿಣ ನಾಡಿ ಅಂದರೆ ಬಲಭಾಗದಲ್ಲಿದೆ, ಇದು ಹಳದಿ ಬಣ್ಣದ್ದು, ಸಂಕರ್ಷಣ ಪರಮಾತ್ಮಲ್ಲಿದ್ದಾನೆ. ವಜ್ರಿಕ ಪಶ್ಚಿಮದಲ್ಲಿದೆ, ಹರಿತ್, ಇಲ್ಲಿ ಪರಮಾತ್ಮ ಪ್ರದ್ಯುಮ್ನಲ್ಲಿದ್ದಾನೆ. ಆರ್ಯ ಉತ್ತರದ ನಾಡಿ, ನೀಲ ಬಣ್ಣದ ವರ್ಣ, ಅನಿರುದ್ಧ ನಾಮ ಪರಮಾತ್ಮ ಇದ್ದಾನೆ. ಈ ರೀತಿಯಾಗಿ 5 ನಾಡಿಗಳಲ್ಲಿ ಪರಮಾತ್ಮ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪದಿಂದ ಆ ನಾಡಿಗಳಲ್ಲಿದ್ದು ಅನಿರುದ್ಧಾದಿ ನಾಮಗಳಿಂದ ಇದ್ದು 5 ಸುತ ಗರ್ಭವನು ಆ ಜೀವರಿಗೆ ಗರ್ಭದಲ್ಲಿ ಪ್ರವೇಶ ಮಾಡಿಸ್ತಾನೆ. ಹೇಗೆ ಜೀವರ ಅನಾದಿ ಕರ್ಮ ಅವರ ಪ್ರಕೃತಿ ಗುಣಕ್ಕೆ ಅನುಸಾರವಾಗಿ ಹಾದಿ ತಪ್ಪಲಿಗೊಡದೆ, ಸ್ವಲ್ಪವೂ ಹೆಚ್ಚು ಕಡಿಮೆ ಮಾಡದೆ, ಇದೇ ಪರಮಾತ್ಮನಿಗಿರುವುದು.
ನಾವಾದರೆ ನಮ್ಮವರಿಗೊಂದು, ಬೇರೆಯವ್ರಿಗೊಂದು. ನಮ್ಮಲ್ಲಿ ಹೇಳಿದ್ದಾರೆ, ಊಟಕ್ಕೆ ಕೂತಾಗ ಈ ರೀತಿಯಾಗಿ ಮಾಡಬೇಡಿ, ನಮ್ಮವ್ರಿಗೆ ಒಳ್ಳೇದು ಬಡಿಸೋದು, ಬೇರೆಯವ್ರಿಗೆ ಇಲ್ಲ. ಪಂಕ್ತಿ ಭೇದ ಅಂತಾರೆ, ಮಹಾಪಾಪಕ್ಕೆ ಕಾರಣ ಆಗುತ್ತೆ. ಊಟಕ್ಕೆ ಕೂತಾಗ ಪಂಕ್ತಿಯಲ್ಲಿ ಸರ್ವರಿಗೂ ಒಂದೇ ರೀತಿಯಾಗಿ ಬೆಳೆಸಿ. ಮನುಷ್ಯನ ಸ್ವಭಾವ ಒಂದು ಕಿಂಚಿತ್, ಒಂದು ಸ್ವಲ್ಪದರಲ್ಲಿ ಅವನನ್ನು ಎಷ್ಟು ಕೆಟ್ಟ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ನೋಡಿ. ಊಟಕ್ಕೆ ಕೂತಾಗ ಪಂಕ್ತಿ ಭೇದ ಮಾಡಬೇಡ ಅಂತ ಯಾಕೆ ಹೇಳಿದ್ರು? ಇದಕ್ಕೋಸ್ಕರ ಮಹಾಪಾಪಕ್ಕೆ ಕಾರಣವಾಗುತ್ತೆ. ಹಾಗೆ ಪರಮಾತ್ಮ ಅವರವರ ಕರ್ಮಕ್ಕನುಸಾರವಾಗಿ ಆಯಾ ಜೀವನನ್ನು ಅಲ್ಲೇ ತಂದಿಡ್ತಾನೆ. ಇವರೇ ತಂದೆ ತಾಯಿ ಆಗಬೇಕು, ಇವರೇ ಒಡ ಹುಟ್ಟಿದವರಾಗಬೇಕು, ಇದೇ ಸಮಯಕ್ಕೆ ಇವನು ಹುಟ್ಟಬೇಕು, ಇದೆಲ್ಲ ಕರ್ಮ ಮಾಡಿದ್ದಾನೆ. ಆ ಕರ್ಮದ ಫಲವನ್ನು ಇವನು ಈ ಜೀವನದಲ್ಲಿ ಅನುಭವಿಸಬೇಕು. ಅನಂತ ಕರ್ಮಗಳಿವೆ. ಇಂಥ ಕರ್ಮಗಳನ್ನು ಮಾಡಿದ್ದಾನೆ ಈ ಜೀವ ಅಂತಂದರೆ ಅದೇನು ಅನಂತ ಜನ್ಮಗಳೇ ಆಗಬೇಕೋ ಏನೋ. ಪರಮಾತ್ಮ ಒಂದೊಂದೇ ಜನ್ಮ, ಮತ್ತು ಆ ಜನ್ಮದಲ್ಲಿ ಒಂದಿಷ್ಟು ಸಂಗ್ರಹ ಮಾಡ್ತೇವೆ. ಅದಕ್ಕೋಸ್ಕರ ದೇವ್ರಿಗೆ ಬೇಡ್ಕೋತಾರೆ, ಇದರಿಂದ ಹೊರಗೆ ಬರೋದು ಯಾವಾಗಪ್ಪ ತಂದೆ? ನೀನು ಎತ್ತಿ ಹೊರಗೆ ಹಾಕಿರಿ, ನಾವು ಹೊರಗೆ ಬರ್ತೀವಿ. ಯಾಕೆ ಅಂದರೆ ಅನಂತ ಜನ್ಮ ಮಾಡಿದ್ದೇವೆ, ಈ ಜನ್ಮ ಬಂದಿದೆ. ದಿನಕ್ಕೆ ಹೇಳಿದ್ನಲ್ಲ, ವೇದೋಕ್ತಾನುಸಾರವಾಗಿ ಸರಿಯಾಗಿ ಮಾಡುವಂತಹ ಮನುಷ್ಯನೇ 10 ಜನ್ಮ ಬರೋಷ್ಟು ಮಾಡ್ತಾನಂದರೆ ನಾವು ಎಷ್ಟು ಜನ್ಮ ಮಾಡ್ತೇವೆ? ಅಲ್ಲೊಂದು ಸಂಗ್ರಹ ಆಗಿ ಕೂತೋದು ಎಷ್ಟೋ, ಮತ್ತು ಈಗ ಸಂಗ್ರಹ ಆಗಿದೆ. ಇವುಗಳಿಂದ ಹೊರಗೆ ಬರೋದು ಹೇಗೆ? ನಾನೇ ಮಾಡಿ ಹೊರಗೆ ಬರ್ತೀನಿ ಅನ್ಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನ ಅನುಗ್ರಹದಿಂದಲೇ ಇದರಿಂದ ಹೊರಗೆ ಬರೋದು. ಇದರಿಂದ ಹೊರಗೆ ಬರಬೇಕಾದ್ರೆ ಪರಮಾತ್ಮನ ಅನುಗ್ರಹ ಒಂದೇ, ಬೇರೆ ದಾರಿ ಇಲ್ಲ. ಇಷ್ಟು ಜನ್ಮ ಮಾಡಿದ್ದೀನಿ, ಜನ್ಮ ಅನುಭವಿಸ್ತೀನಿ, ಮತ್ತು ಆಮೇಲೆ ಬರ್ತೀನಿ, ಆರಾಮಿರ್ತೀನಿ, ಇಲ್ಲ. ಪರಮಾತ್ಮನ ಅನುಗ್ರಹದಿಂದಲೇ ಇದರಿಂದ ಹೊರಗೆ ಬರೋದು. ಅವನ ಅನುಗ್ರಹ ಬೇಡಿ. ಅವನ ಅನುಗ್ರಹ ಪಡಿಬೇಕಾಗಿದ್ದರೆ ನಮ್ಮ ವರ್ಣ ಆಶ್ರಮಕ್ಕೆ ಅನುಸಾರವಾಗಿ, ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನ ಮಾಡ್ತಾ ಇದ್ದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮೂಲಾಧಾರದಲ್ಲಿ 5 ನಾಡಿಗಳಲ್ಲಿ 5 ಕಮಲಗಳಿವೆ. ಪ್ರವಾಳ ವರ್ಣ ಅಂದರೆ ಕೆಂಪು ಬಣ್ಣದ ವರ್ಣ. ಇವುಗಳಲ್ಲಿ ಅನಿರುದ್ಧಾದಿ 5 ರೂಪಗಳು. 4 ದಳ ಇದೆಯಲ್ಲ, 4 ದಳದಲ್ಲಿ ವ ಶ ಶ ಸ, ವ ವರಾಹ, ಶಾಂತ ಸಂವಿತ್, ಷಡ್ಗುಣ, ಸಾರಾತ್ಮ ಅಕ್ಷರಗಳು. ಮಾತೃಕಾ ಸಂಧಿ ಇದು. ಅಕ್ಷರಗಳ ಆ ಅಕ್ಷರದಿಂದ ವಾಚ್ಯನಾಗಿರುವಂತಹ ಪರಮಾತ್ಮ ಆ ದಳಗಳಲ್ಲಿ ಇದ್ದು, ನೋಡ್ರಿ, ಆ ದಳಗಳಲ್ಲಿ ಬುಧ, ಬೃಹಸ್ಪತಿ, ಚಂದ್ರ, ಶನಿಗಳ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಇದ್ದಾನೆ. ಕಮಲಕ್ಕೆ ಅಭಿಮಾನಿ ಸ್ವಯಂಭುವ ಮನು, ಅನಿರುದ್ಧ ರೂಪಿ ಪರಮಾತ್ಮವನಲ್ಲಿದ್ದಾನೆ. ಆ ಪರಮಾತ್ಮ ಹೇಗಿದ್ದಾನೆ? ಅನಿರುದ್ಧ ಅರುಣವರ್ಣ, 4 ಹಸ್ತ, ಶಂಖ, ಚಕ್ರ, ಅಭಯ, ವರಹಸ್ತ, ಕಿರೀಟ ಹಳದಿ ಬಣ್ಣದ್ದು. ಅವನು ಹುಟ್ಟಿದ್ದು ಬ್ರೌನ್ ಕಲರ್, ಚಾಕ್ಲೇಟ್ ಬಣ್ಣದ್ದು ಹುಟ್ಟಿದ್ದು, ಹೊದ್ದದ್ದು ಹಸಿರು ಬಣ್ಣ ಇದೆ. ಇದೇ ಭೂಲೋಕ ಅಂತ ಅನ್ಸ್ಕೊಳುತ್ತೆ. ನಮ್ಮ ದೇಹದಲ್ಲಿ ಎಲ್ಲ ಲೋಕಗಳನ್ನು ಹೇಳ್ತಾ ಇದ್ದಾರೆ ನೋಡಿ. ತತ್ವಬೀಜ ನಾ ಹೇಳ್ತಾ ಇದ್ದೇನೆ, ನೀವು ಕೇಳಿ. ಇದು ಹೇಳಿದ್ನಲ್ಲ, ಇವೆಲ್ಲ ಗುರುಗಳ ಎದುರಿಗೆ ಕುಳಿತುಕೊಂಡು ಸರಿಯಾಗಿ ಅವನ್ನೆಲ್ಲ ಬರೆದು ಅದನ್ನು ಒಂದು ಇದು ಮಾಡಿ ಆಮೇಲೆ ಇದು ಮಾಡಬೇಕು. ಈಗ ತಿಳ್ಕೊಳ್ಳಿ, ಇಷ್ಟು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ಮುಂದೆ ಅದನ್ನು ಮಾಡೋಣಂತೆ. ಗುಣ, ಗಂಧ, ನಾಮತತ್ವ, ಪೃಥ್ವಿ ಅಂಥೇಳಿ ಧ್ಯಾನದ ಫಲ ಏನು, ಈ ಮೂಲಾಧಾರದ ಬಗ್ಗೆ, ಈ ಚತುರ್ದಳ ಬಗ್ಗೆ ಇವುಗಳೆಲ್ಲ ತಿಳ್ಕೊಂಡ್ರೆ ಏನು ಬರುತ್ತೆ ಅಂದರೆ ವಕ್ತ ಆಗ್ತಾನಂತೆ. ಒಳ್ಳೆ ಮಾತಾಡುವ ಶಕ್ತಿ ಬರುತ್ತೆ. ಮನುಷ್ಯರಲ್ಲಿ ಶ್ರೇಷ್ಠನಾಗ್ತಾನಂತೆ. ಸರ್ವವಿದ್ಯಾ ವಿನೋದಿ ಆಗ್ತಾನಂತೆ. ಆರೋಗ್ಯ ಚೆನ್ನಾಗಿರುತ್ತೆ. ಆನಂದ ಚಿತ್ತ, ದೇವರು ಕೊಟ್ಟದ್ರಲ್ಲಿ ಸಂತೋಷದಿಂದಿರ್ತಾನೆ.
ಕಾವ್ಯ ಛಂದದಲ್ಲಿ ಸಮರ್ಥನಾಗ್ತಾನಂತೆ. ಜ್ಞಾನೇಂದ್ರಿಯ ನಾಸಿಕ, ಕರ್ಮೇಂದ್ರಿಯ ಉಪಸ್ಥ, ಇದನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಏನಿದೆ ಅಂತಂದರೆ ಇನ್ನು ಬೇಕಾಷ್ಟು ಕಮಲಗಳವೆಲ್ಲ ಇವೆ. ನಾಭಿಯಲ್ಲಿ, ಹೃದಯದಲ್ಲಿ, ಉರಸ್ಸಿನಲ್ಲಿ. ಆ ಕಮಲಗಳನ್ನೆಲ್ಲ ನಾಳಿನ ದಿವಸ ಹೇಳ್ತೇನೆ. ಈಗ ನಾನು ಏನು ಮಾಡ್ತಾ ಇದ್ದೇನೆ, ಸುಮ್ಮನೆ ಹೇಳ್ತಾ ಇದ್ದೇನೆ. ಇದನ್ನು ತಿಳ್ಕೊಳ್ರಿ ಇಷ್ಟಿದೆ ಅಂಥೇಳಿ. ಆಮೇಲೆ ಕುಳಿತುಕೊಂಡು ಇದನ್ನೆಲ್ಲ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದಾಗ ಆಗ ಏನಾಗುತ್ತೆ ಅಂತಂದರೆ ಇದೆಲ್ಲ ನೆನಪುಳಿಯುತ್ತೆ. ಇದನ್ನು ದಿನಾಗಲೂ ನೆನಪು ಮಾಡ್ಕೊಳ್ತಾ ಇರಬೇಕು. ಗೋಪಾಲದಾಸರು ಒಂದು ಕಡೆ ಹೇಳ್ತಾ ಇದ್ದಾರೆ, ಪಂಚನಾಡಿಗಳಲ್ಲೇ ತುಂದಿಯ ಚತುರ್ದಶ ಪಂಚಕಮಲಗಳಲ್ಲೇ ಅನಿರುದ್ಧನಾಮಿಯ ಪಂಚಷಡ್ದಳಗಳಲ್ಲಿ ಪ್ರದ್ಯುಮ್ನಲ್ಲೇ ಪಂಚಕಮಲವು ಹೃದಯ ಮಧ್ಯದಿ ಪಂಚಾಚತುರ ಸ್ತಂಭದೆ ಮಿಂಚಿನಂದದಿ ಮೂಲೇಶ ನಿರುತಿಹ. ಮೂಲೇಶ ಹೇಗಿದ್ದಾನೆ ಅಂಥೇಳಿ ಇಲ್ಲಿ ಹೇಳ್ತಾರೆ. 5 ನಾಡಿಗಳಲ್ಲಿ ತುಂದಿ ಅಂದರೆ ಮೂಲಾಧಾರದಲ್ಲಿ ಹಿಡಿದುಕೊಂಡು 5 ಕಮಲಗಳಲ್ಲಿ 4 ದಳಗಳುಳ್ಳ 5 ಕಮಲಗಳಲ್ಲಿ ಪರಮಾತ್ಮ ಇದ್ದು ಮಿಂಚಿನಂದದಿ ಅಂತ ಹೇಳ್ತಾ ಇದ್ದಾರೆ. ಮಿಂಚು ಒಂದು ಸಲ ಬಂದು ಹೋಗಿಬಿಡುತ್ತೆ ಮಳೆಗಾಲದಲ್ಲಿ, ನಿಮ್ಗೆ ಗೊತ್ತಿದೆ. ಅದು ಬಂದಾಗ ಅದು ನೋಡಬೇಕು. ಹಾಗೆ ಇಲ್ಲಿ ಪರಮಾತ್ಮ ಇದ್ದಾನೆ, ನೀನು ಧ್ಯಾನವನ್ನು ಮಾಡಿ ಅವನನ್ನು ಕಾಣಬೇಕು, ಅದನ್ನು ಮಾಡು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. 5 ಮೇಲೊಂದಧಿಕ ದಳವುಳ್ಳ 5 ಪದ್ಮವು ನಾಭಿಮೂಲದೆ. ನಾಭಿಮೂಲದಲ್ಲಿ, ಮೂಲಾಧಾರದಲ್ಲಿ ಚತುರ್ದಳ ಕಮಲ, 5 ನಾಡಿಗಳಲ್ಲಿ 5 ಕಮಲಗಳಿವೆ. ಹವಳ ಪ್ರವಾಳ ಅಂದರೆ ಹವಳದ ಬಣ್ಣದ ಕಮಲಗಳು. ಇವಳಲ್ಲಿ 5 ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪದಿಂದ ಪರಮಾತ್ಮ ಅಲ್ಲಿದ್ದಾನೆ. ಇದ್ದು ಜೀವರನ್ನು ಗರ್ಭಕ್ಕೆ ತರ್ತಾನೆ. ಗರ್ಭದಲ್ಲಿಟ್ಟು ಆ ಗರ್ಭದಲ್ಲಿಡುವಾಗಲೂ ಯಾವ ಅವನ ಅನಾದಿ ಕರ್ಮ ಹೆಚ್ಚು ಕಡಿಮೆ ಮಾಡಿ ಹಾದಿ ತಪ್ಪಲೆಗೊಡದೆ. ನೋಡ್ರಿ, ಇದನ್ನೆಲ್ಲರೂ ನೆನಪಿಟ್ಕೊಳ್ಬೇಕು. ನಮ್ಮ ಪರಮಾತ್ಮ ಹೇಗಿದ್ದಾನೆ ಅಂತಂದರೆ ಪಾರ್ಶಿಯಾಲಿಟಿ ಎಂದು ಮಾಡೋದಿಲ್ಲ. ಅವರವರ ಕರ್ಮದ ಫಲವನ್ನು ಅವರಿಗೇ ಉಣಿಸ್ತಾನೆ. ಹಾದಿ ತಪ್ಪಲಿಗೊಡದೆ ಜೀವರ ಅನಾದಿ ಕರ್ಮ, ಪ್ರಕೃತಿ, ಗುಣ, ಇವು 3 ನೆನಪಿಟ್ಕೊಳ್ರಿ. ಜೀವರ ಅನಾದಿ ಕರ್ಮ ಏನಿದೆ, ಅವನ ಪ್ರಕೃತಿ ಸಾತ್ವಿಕನೋ ರಾಜಸನೋ ತಾಮಸನೋ, ಗುಣಗಳು ಅವನ ಸ್ವಭಾವ, ಇದ್ಯಾವುದೂ ತಪ್ಪಲಿಗೊಡದೆ ಅದಕ್ಕೆ ಸರಿಯಾಗಿ ಇವರೇ ತಂದೆ ತಾಯಿಗಳಾಗಬೇಕು, ಇವರೇ ಒಡ ಹುಟ್ಟಿದವರಾಗಬೇಕು, ಇಲ್ಲೇ ಜನ್ಮ ಆಗಬೇಕು, ಇಲ್ಲೇ ಹೀಗಿರಬೇಕು, ಎಲ್ಲವನ್ನ ಲೆಕ್ಕ ಸಹಿತವಾಗಿ ಸರಿಯಾಗಿ ಅವನು ಉಣಿಸ್ತಾನೆ. ಫಲ ವ್ಯತ್ಯಾಸ ಎಂದು ಪರಮಾತ್ಮ ಮಾಡುವುದಿಲ್ಲ. ನಮಗೆ ಒಳ್ಳೆ ತಂದೆ ತಾಯಿಗಳು ಸಿಕ್ಕಿದ್ದಾರೆ, ನಮ್ಮ ಕರ್ಮ ಚೆನ್ನಾಗಿದೆ. ಒಡ ಹುಟ್ಟಿದವರು ಒಳ್ಳೆಯವರಿದ್ದಾರೆ, ನಮ್ಮ ಕರ್ಮ ಚೆನ್ನಾಗಿದೆ. ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ, ನಮ್ಮ ಕರ್ಮ ಚೆನ್ನಾಗಿದೆ. ಹಿಂದಿಂದೆಲ್ಲ ಸರಿಯದು. ಈಗ ನೀನು ಮಾಡು ಮತ್ತೆ ಒಳ್ಳೆಯ ಕರ್ಮಗಳನ್ನು. ಈಗ ಮತ್ತೆ ಹೆಚ್ಚು ಕಡಿಮೆ ಮಾಡಿದೆ ಅಂದರೆ ಮತ್ತೆ ಎತ್ತು ಒಯ್ದು ಹಾಕ್ತಾನೆ ಪರಮಾತ್ಮ. ಈ ರೀತಿಯಾಗಿ 5 ನಾಡಿಗಳಲ್ಲಿ 5 ರೂಪದಿಂದ ತಾನಿದ್ದು ಆ ಒಂದೊಂದು ಇದರಲ್ಲಿ ಮೂಲಾಧಾರ ಇತ್ಯಾದಿ ಕಮಲಗಳು ಬೇರೆ ದಳಗಳಿದೆ. ಇಲ್ಲಿ 4 ದಳದ ಇದೆ, ಆಮೇಲೆ 10 ದಳ 8 ದಳ ಈ ರೀತಿಯಾಗಿ ಬರುತ್ತೆ ಕಮಲಗಳು. ಬಂದಾಗ ಅದ್ರಲ್ಲಿ ಹೇಳ್ತೇನೆ. ಈ ರೀತಿಯಾಗಿ ತಿಳಿದುಕೊಂಡು ಈ ದೇಹದಲ್ಲೇ ಹೇಳ್ತಾ ಇದ್ದಾರೆ, ಇದೇ ಭೂಲೋಕ ಅಂತ ಹೇಳ್ತಾ ಇದ್ದಾರೆ. ಮೂಲಾಧಾರ ಚಕ್ರವೇ ಭೂಲೋಕ ಅಂತ ಅನಿಸ್ಕೊಳ್ತಾ ಇದೆ. ಇಲ್ಲಿ ಪರಮಾತ್ಮ ತಾನಿದ್ದು ನನ್ನ ದೇಹದಲ್ಲಿ ಎಲ್ಲ ಲೋಕಗಳನ್ನು ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಪರಮಾತ್ಮ ತಾನಿದ್ದುಕೊಂಡು ಎಲ್ಲ ವ್ಯಾಪಾರಗಳನ್ನು ಹಾದಿ ತಪ್ಪಲಿಗೊಡದೆ, ಅವನು ಯಾಕೆ ಹಂಗಿದ್ದಾನೆ, ಇವನು ಯಾಕೆ ಹಂಗಿದ್ದಾನೆ. ಒಂದೇ ತಾಯಿ ಒಡ ಹುಟ್ಟಿದವರೇ ಬೇರೆ ಬೇರೆ ಇರ್ತಾರೆ, ಸ್ವಭಾವ ಬೇರೆ, ಅವರ ಕರ್ಮ ಬೇರೆ, ಅವನ ಅನುಭವಿಸೋದು ಬೇರೆಯಲ್ಲಿರುತ್ತೆ. ಯಾಕೆ ಅಂತಂದರೆ ಪರಮಾತ್ಮನ ಲೆಕ್ಕ, ಅವನವನು ಮಾಡಿದ ಕರ್ಮ ಅವನಿಗೇ ಕೊಡವನು. ನಾನು ಮನಸ್ಸಿಗೆ ಬಂದ ದೇವ್ರಿಗೆ ಗೊತ್ತಾಗಂಗಿಲ್ಲ, ಮನೆಯಾಗ
ರೂಮ್ನಾಗ ಬಾಗಿಲು ಹಾಕ್ಕೊಂಡು ಮಾಡ್ತೀನಿ. ಹ್ಞೂ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಸರ್ವವನ್ನು ನೋಡಿ ಅವನವನು ಮಾಡಿದ ಕರ್ಮದ ಫಲವನ್ನು ಅವನಿಗೆ ಕೊಡ್ತಾ ಇದ್ದಾನೆ. ಮೇಲ್ ಒಂದಿರಬಹುದು, ಮನಸ್ಸಿನಲ್ಲಿ ಒಂದಿರಬಹುದು, ಎಲ್ಲದಕ್ಕೂ ಇದ್ದಾನೆ. ಮನಸ್ಸಿನಲ್ಲೂ ಅವನು ಕೂತಿದ್ದಾನೆ, ವಾಕಿನಲ್ಲೂ ಅವನಿದ್ದಾನೆ. ಅದನ್ನೆಲ್ಲ ನೋಡಿ ಪರಮಾತ್ಮ ಫಲ ಕೊಡ್ತಾ ಇದ್ದಾನೆ ಅನ್ನೋದನ್ನು ಹಾದಿ ತಪ್ಪಲಿಗೊಡದೆ ಆ ಶಬ್ದದ ಕಡೆ ಲಕ್ಷ್ಯ ಕೊಡಿ. ಅನಾದಿ ಜೀವರ ಅನಾದಿ ಕರ್ಮ, ಅವನ ಪ್ರಕೃತಿ ಗುಣಗಳ, ಅವನು ಸಾತ್ವಿಕನೋ ರಾಜಸನೋ ತಾಮಸನೋ ನೋಡಿ ಹಾದಿ ತಪ್ಪಲಿಗೊಡದನ್ನು ವ್ಯತ್ಯಾಸ ಮಾಡದೆ ಪರಮಾತ್ಮ ಆಯಾ ಜೀವರಿಗೆ ಇವರೇ ತಂದೆ ತಾಯಿ ಎಲ್ಲ ಇತ್ಯಾದಿಗಳನ್ನು ಕೊಟ್ಟು ಆ ವ್ಯಾಪಾರವನ್ನು ಅವರ ಕೈಯಿಂದ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾಳಿನ ದಿವಸ ಉಳಿದಗಳನ್ನು ತಿಳ್ಕೊಳ್ಳೋಣ. ನಾಭಿಯನು ಷಟ್ಕೋಣ ಮಂಡಲದಿ ಭವಿಷ್ಯದ ಭವೇ ಬ್ರಹ್ಮನೊಳು ಮುಕ್ತಾಭಶ್ರೇ ಪ್ರದ್ಯುಮ್ನ ನೆಪ್ಪನು ವಿಬುಧ ಗಣಸೇವ್ಯ ಶೋಭಿಸುತ ಕೌಸ್ತುಭ ಮೊದಲಾದಾಭರಣಾಯುಧಗಳಿಂದ ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ್ತ ನಿತ್ಯ. ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ನಾಭಿಯಲ್ಲಿ ಹೊಕ್ಕಳಿನಲ್ಲಿ ಷಟ್ಕೋಣ ಮಂಡಲ ಇದೆ. ಅಲ್ಲಿ ಭವಿಷ್ಯದ ಬ್ರಹ್ಮನೋಳು ಅಂದರೆ ವಾಯುದೇವರ ಅಂತರ್ಗತನಾಗಿ ಮುಕ್ತಾಭ, ಇದು ಏನು ಮುತ್ತಿನಂತೆ ಪರಮಾತ್ಮ ಹೊಳೆಯುತ್ತಾ ಪ್ರದ್ಯುಮ್ನಲ್ಲಿದ್ದಾನೆ. ವಿಬುಧ ಗಣ ಸೇವ್ಯ, ದೇವತೆಗಳಿಂದ ಸೇವ್ಯನಾಗಿದ್ದಾನೆ. ಕೌಸ್ತುಭ ಮೊದಲಾದ ಆಭರಣಗಳನ್ನು ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ. ಇದ್ದು ಅಷ್ಟೇ ಏನು ಮಾಡ್ತಾ ಇದ್ದಾನೆ, ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ್ತಾ. ಅಲ್ಲೇ ಪಾಪ ಪುರುಷ ನಮ್ಮ ಎಡಭಾಗದಲ್ಲಿದ್ದಾನೆ. ಪಾಪ ಪುರುಷ ಅವನನ್ನು ಶಿಕ್ಷೆ ಕೊಡುತ್ತಾ, ಶೋಷಿಸುತ್ತಾ, ಅವನಿಗೆ ಶಿಕ್ಷೆಯನ್ನು ಕೊಡುತ್ತಾ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾಕೆಂದರೆ ಪಾಪ ಪುರುಷ ಎಡಗಡೆ ಇದ್ದು ನಮಗೆ ಪಾಪ ಹಾದಿಗೆ ಕರ್ಕೊಂಡು ಹೋಗ್ತಿರ್ತಾನೆ. ನಾವು ದೇವರ ಸ್ಮರಣೆ ಮಾಡಿದರೆ ಪರಮಾತ್ಮ ಆ ಪಾಪ ಪುರುಷನನ್ನು ಇದು ಮಾಡಿ ನಮಗೆ ಒಳ್ಳೆ ಹಾದಿಗೆ ಕರ್ಕೊಂಬರ್ತಾನೆ ಅನ್ನುವುದನ್ನು ನಾಳಿನ ದಿವಸ ತಿಳ್ಕೊಳ್ಳೋಣ. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.